ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ ದೇವ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಬೇಕಾದವರನ್ನು ಮಾತ್ರ ದೇವರು ಆರಿಸಿಕೊಳ್ಳುತ್ತಾರೆ. ಬೇಕಾದವರನ್ನು ಮಾತ್ರ ದೇವರು ಆರಿಸಿಕೊಳ್ಳುತ್ತಾರೆ. ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನಗಳು ಇವತ್ತು ಪ್ರಪಂಚದಲ್ಲಿದ್ದಾರೆ. ಇವತ್ತು ಈಗ ಉದಾಹರಣೆಗೆ ನನಗೆ ಗೊತ್ತಿದ್ದಾಗೆ ಬೇಕಾದವರನ್ನು ಮಾತ್ರ ದೇವರು ಅನೇಕ ಪಾಪಗಳಿಂದ, ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿ ನಡೆಸುವವರಾಗಿದ್ದಾರೆ. ಅವರು ಮಾತ್ರ ಆದಷ್ಟು ಮಟ್ಟಿಗೆ ದೇವರೊಂದಿಗೆ ಸಂಪರ್ಕದಲ್ಲಿರ್ತಾರೆ. ವಾಕ್ಯಕ್ಕೆ ವಿಧೇಯರಾಗಿ ಪಶ್ಚಾತ್ತಾಪ ಪಟ್ಟು ಜೀವಿಸ್ತಾ ಇರ್ತಾರೆ. ಇವರಾಗಿದ್ದಾರೆ ದೇವರಿಂದ ಆಯ್ಕೆಗೊಂಡವರು. ಕೆಲವರು ಈಗ ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ, ದೇವರು ಬೇಕು, ಪ್ರಪಂಚ ಬೇಕು, ಅದು ಬೇಕು, ಇದು ಬೇಕು, ನಾವು ಪ್ರಪಂಚದಲ್ಲಿ ಜೀವಿಸುವಾಗ ಎಲ್ಲವೂ ನನಗೆ ಬೇಕು ಅಂತ ಹೇಳೋರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಆದರೆ 2 ಆಯ್ಕೆ ಇದೆ. ಒಂದು ಪ್ರಾಪಂಚಿಕದಿಂದ ಕರೆಯುವಂಥದ್ದು, ಇನ್ನೊಂದು ತಾಯಿ ಗರ್ಭದಿಂದಲೇ ಕರೆಯುವಂಥದ್ದು. ತಾಯಿ ಗರ್ಭದಿಂದಲೇ ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ ಅವರನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ದೇವರು ಕರೆದು ಅವರ ಸುವಾರ್ತೆಗಾಗಿ ದೇವರು ಅಂಥವ್ರನ್ನ ನಡೆಸ್ತಾ ಇರ್ತಾರೆ. ಅವರು ಆದಷ್ಟು ಮಟ್ಟಿಗೆ ಯಾವುದೇ ಕಾರಣಕ್ಕೂ ಕೂಡ ಆದಷ್ಟು ಪಾಪಕ್ಕೆ ಹೋಗದಾಗೆ ಜಾಗರೂಕತೆಯಾಗಿ ದೇವರ ವಾಕ್ಯವನ್ನು ಹಿಂಬಾಲಿಸುವವರಾಗಿದ್ದಾರೆ. ಪಶ್ಚಾತ್ತಾಪ ಪಟ್ಟುಕೊಂಡು ನಡೆ, ನುಡಿ, ಕ್ರಿಯೆ ಏನೇ ಇದ್ದರೂ 10 ದಶಾಜ್ಞೆಗಳಿಗೂ ದೇವರ ಎಲ್ಲ ವಾಕ್ಯಗಳಿಗೂ ವಿಧೇಯರಾಗಿ ಜೀವಿಸ್ತಾ ಇರ್ತಾರೆ. ಎಷ್ಟೇ ಆಸ್ತಿ ಪಾಸ್ತಿದ್ದರೆ ಯಾವುದೇ ರೀತಿ ವಾಕ್ಯಕ್ಕೆ ವಿರುದ್ಧವಾಗುವುದಿಲ್ಲ. ಇನ್ನು ಈ ಕಡೆ ದೇವರು ಬೇಕು, ಪ್ರಪಂಚ ಬೇಕು, ಅಲಂಕಾರ ಬೇಕು, ಸ್ಟೈಲು ಬೇಕು ಅಂತ ಹೋಗೋರು ಅವರು ಎಷ್ಟೇ ಮಾಡಿದ್ರು, ಎಷ್ಟೇ ಬೋಧನೆ ಮಾಡಿದ್ರು, ಎಷ್ಟೇ ಭಾಷೆ ಮಾತಾಡಿದ್ರು, ಎಲ್ಲಿಗೆ ಹೋದ್ರು, ಏನೇ ಮಾಡಿದ್ರು, ಸಭೆಯಲ್ಲಿ ಎಷ್ಟೇ ಲಕ್ಷ ಜನ ಸೇರಿದ್ರು, ಎಷ್ಟು ದೊಡ್ಡ ಸಭೆ ಸೇರಿದ್ರು ಕೂಡ ಖಂಡಿತವಾಗಿ ದೇವರು ಅವರನ್ನು ಪ್ರಾಪಂಚಿಕದಿಂದ ಕರೆದಿದ್ದಾರೆ. ಆದರೆ ಆ ಕರೆದವರಿಗೆ ಆಶೀರ್ವಾದ ಇಲ್ವೋ? ಇದೆ. ನನ್ನ ಮಾತು ಕೇಳಿ ನನ್ನ ಬಳಿಗೆ ಬಂದರೆ ನಿಮಗೆ ಆಶೀರ್ವಾದ ಇದೆ, ಆದರೆ ನೀನು ಬೇಕೇ ಬೇಕು ಅಂತ ಹೇಳುವಂಥದ್ದು ಅಲ್ಲ ಎಂಬುದಾಗಿ 2 ವಿಧದಲ್ಲಿ ದೇವರ ಕರೆಯಲ್ಪಡಿಕೆ ಇದೆ. ಇದನ್ನು ಮುಂದಿನ ದಿವಸಗಳಲ್ಲಿ ನಾವು ನೋಡಿಕೊಳ್ಳಬಹುದು. ಹಾಗೆ ಈಗ ಒಂದೊಂದು ವಚನಗಳಿಗೆ ಹೋಗೋಣ. ಆದಿಕಾಂಡ, ಇದು ಪುರುಷರಿಗೆ. ಆದಿಕಾಂಡ 12ನೇ ಅಧ್ಯಾಯ 1ರಿಂದ 3ರವರೆಗೆ ಓದುವಾಗ ಅಲ್ಲಿ ದೇವರು ಅಬ್ರಹಾಮನನ್ನ ಊರೆಂಬ ಪಟ್ಟಣದಿಂದ ಕರೆದರು. ನಿನ್ನ ಬಂಧು ಬಳಗ, ಸ್ವಂತ ನಾಡು, ದೇಶ ಎಲ್ಲವನ್ನ ಬಿಟ್ಟು ನೀನು ಹೊರಡುವು ಎಂಬುದಾಗಿ. ದೇವರ ನಮಗೆ ಸ್ತೋತ್ರ. ಅವನೊಂದು ಐಶ್ವರ್ಯವಂತನಾಗಿದ್ದ. ಹಾಗೆ ನೋಡಿ, ದೇವರ ಒಂದು ವಾಣಿ ಕಳೆದ ಮೇಲೆ ಅವನು ಏನು ಮಾಡ್ದ? ಅವನಿಗೆ ದೇವರು ಕೂಡ ಯಾರೆಂಬುದೇ ಗೊತ್ತಿರಲಿಲ್ಲ. ಆದರೆ ದೇವರ ವಾಣಿ ಕೇಳಿ ಹೊರಟ. ಜೊತೆಯಲ್ಲಿ ಹೆಂಡತಿ ಹೊರಟ್ಲು. ಆಮೇಲೆ ಅವನಿಗಿರೋ ಆಸ್ತಿ ಪಾಸ್ತಿ ಅಂದರೆ ಎತ್ತು, ಕತ್ತೆ, ದನ, ಕುರಿ ಇಂಥದನ್ನೆಲ್ಲ ತಗೊಂಡು ಎಲ್ಲವನ್ನ ಹೋದಲ್ಲೆಲ್ಲ ಅವನು ಯಜ್ಞವನ್ನ ಮಾಡಿ ಮುಂದೆ ಸಾಕ್ತಾ ಇದ್ದ ಅಂತ ಹಿಂದೆ ಮುಂದೆ ನೋಡಲಿಲ್ಲ. ಹಾಗೆ ಇವತ್ತು ದೇವರು ಕೂಡ ಎಷ್ಟು ದೊಡ್ಡ ಐಶ್ವರ್ಯವಂತರಾದರೂ ಕೂಡ ಒಬ್ಬೊಬ್ಬರನ್ನ ಏನು ಮಾಡ್ತಾರೆ? ದೇವರು ಇತರರ ಮೂಲಕ ಅವರಿಗೆ ದರ್ಶನ ಕೊಟ್ಟು ಅವರು ಏನಾದರೂ ಕಷ್ಟ, ಸಂಕಟ, ದುಃಖ, ದೇವರನ್ನ ಅರಿಯೋದಕ್ಕಿಂತ ಮೊದಲು ಬಂದ ಪಾಪಗಳಿಂದ ಬಿಡುಗಡೆ ಮಾಡಿ ನಡೆಸಲು ಹೊರಟಾಗ ದೇವರವರನ್ನು ತಾಯಿ ಗರ್ಭದಿಂದಲೇ ಕರೆದಿದ್ರೆ, ಅಯ್ಯೋ ನನಗೆ ಬೇಡಪ್ಪ, ಇನ್ನು ಮುಂದೆ ನಾನು ದೇವರನ್ನೇ ಹಿಂಬಾಲಿಸ್ತೇನೆ ಅಂತೇಳಿ ಎಲ್ಲವನ್ನ ತೊರೆದು ದೇವರ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ಮುಂದೆ ಹೋಗ್ತಾರೆ. ಯಾವುದೇ ಲೋಕದ ವಿಷಯಗಳಿಗಾಗಿ ಅವರು ಆಸೆ ಪಡುವುದಿಲ್ಲ, ಯಾರ ಜೊತೆಗೂ ಸೇರುವುದಿಲ್ಲ. ಅವರು ಒಂಟಿಯಾಗಿರ್ತಾರೆ. ಅವರಾಯಿತು, ದೇವರಾಯಿತು, ಬೈಬಲ್ ಆಯಿತು. ಇಂಥವ್ರನ್ನ ನಾವು ಗಮನಿಸಬೇಕು. ದೇವರು ಇವರನ್ನು ತಾಯಿ ಗರ್ಭದಿಂದಲೇ ಕರೆದಿದ್ದಾರೆ ಎಂಬುದಾಗಿ. ಹಾಗಾದರೆ ಇಲ್ಲಿ ಈ ಒಂದು ವಿಷಯವನ್ನು ನೋಡಿದಾಗ ನನಗೆ ಗೊತ್ತಿದ್ದಾಗೆ ನಮ್ಮ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದು ಮನುಷ್ಯ ಇದ್ದಾರೆ. ಹೆಂಡತಿ ಮಕ್ಕಳು, ಹೆಂಡತಿ ಕಡೆಯವರು ಎಲ್ಲರೂ ವಿರೋಧವಾದರು. ಆದರೆ ನನಗೆ ಯಾವುದು ಬೇಡ, ನಾವು ದೇವರ ಸುವಾರ್ತೆಯನ್ನು ಸಾರುವುದೇ ಎಂಬುದಾಗಿ ಅವರು ಸಂಸ್ಕೃತದಲ್ಲಿ ಪೂಜೆ ಮಾಡೋರು ಬಿಟ್ಟು ಬೈಬಲ್ ಮತ್ತು ವೇದಗಳನ್ನ, ಮಹಾಭಾರತವನ್ನು ಓದಿಕೊಂಡು ಸತ್ಯವನ್ನು ಅರಿತುಕೊಂಡು ಸಂಪೂರ್ಣವಾಗಿ ಎಲ್ಲವನ್ನ ಬಿಟ್ಟು ನಿಂತರು. ಇದಾಗಿದೆ ದೇವರಿಂದ ಕರೆಯಲ್ಪಟ್ಟವರು. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ನೆರವೇರಿದೆ.
ಆದರೆ ನಾನು ನನ್ನನ್ನು ಏರಿಸಿಕೊಳ್ತಾ ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ. ಆದಿಕಾಂಡ 17ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡುವಾಗ ಇಸಾಕರನ್ನು ಕೂಡ, ಅಬ್ರಹಾಮನ ಮಗ ಇಸಾಕರನ್ನು ಕೂಡ ದೇವರು ಕರೆದರು. ನೋಡಿ, ತಂದೆ ಕರ್ಕೊಂಡು ಅಲ್ಲಿ ಮಗನನ್ನು ಕೂಡ ಕರೆದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಒಂದೊಂದು ಕುಟುಂಬದಲ್ಲಿ ಏನಾಗ್ತದೆ ಅಂದರೆ, ತಂದೆಯನ್ನು ಕರೀತಾರೆ, ಮಕ್ಕಳನ್ನು ಕೂಡ ಕರೀತಾರೆ. ಅವರು ಒಂದಾಗಿ ಏನು ಮಾಡ್ತಾರೆ, ದೇವರನ್ನು ಹಿಂಬಾಲಿಸ್ತಾರೆ. ಉದಾಹರಣೆಗೆ ಅಬ್ರಹಾಮ್ ಹೋಗುವಾಗ ಸಾರಳು ಗಂಡನನ್ನೇ ಹಿಂಬಾಲಿಸಿದಳು. ಎಲ್ಲ ಆಸ್ತಿ ಪಾಸ್ತಿಯನ್ನು ಬಿಟ್ಟು ನಾನು ಬರಲಿಲ್ಲ, ನೀನು ಹೋಗು, ಇಷ್ಟೆಲ್ಲ ಆಸ್ತಿ ಪಾಸ್ತಿಯನ್ನು ಬಿಟ್ಟು ಹೇಗೆ ಬರುವಂತ ಏನಾದರೂ ಮಾತಾಡಿದ್ಲ? ಏನಿಲ್ಲ, ಗಂಡನನ್ನೇ ಹಿಂಬಾಲಿಸಿದಳು. ಅದೇ ರೀತಿಯಲ್ಲಿ ಇಸಾಕನನ್ನು ಕರೆದಾಗ ರೆಬೆಕ್ಕಳು ಕೂಡ ಏನು ಮಾಡಿದ್ಲು, ಹಾಗೆ ಈಗಿಂತ ಏನು ಹೇಳಿಲ್ಲ, ಇಸಾಕನ ಹಿಂದೆ ನಡೆದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಾಗಿದೆ ಗಂಡ ಹೆಂಡತಿಯರು, ದೇವರಿಂದ ಆಯ್ಕೆಯಾದಂಥ ಗಂಡ ಹೆಂಡತಿಯರು. ಆದರೆ ಇವತ್ತು ಅನೇಕರು ಏನು ಮಾಡ್ತಾರೆ, ಅಯ್ಯೋ ನಮಗೆ ಅಂಥ ಮನೆ ಬೇಕು, ಇಂಥ ಮನೆ ಬೇಕು, ಅವರನ್ನು ನೋಡಬೇಕು, ಇವರನ್ನು ನೋಡಬೇಕು, ಅಂಥ ಗಾಡಿ ಬೇಕು, ಇಂಥ ಮೊಬೈಲ್ ಬೇಕು, ಇಂಥ ಬಂಗಾರಗಳು ಬೇಕು, ನಾವು ಏನು ಮಾಡೋದು, ಜೀವಿಸಬೇಕು, ಹಾಗೆ ಹೀಗೆ ಅಂತ ಹೇಳಿಕೊಂಡು ಗಂಡನ ಮೇಲೆ ಗುಣಗುಟ್ಟವರಾಗಿದ್ದಾರೆ. ಖಂಡಿತವಾಗಿಯೂ ಇವರು ಪ್ರಪಂಚದ ಮೇಲೆಯೂ ಆಸೆ ಇಡುವವರಾಗಿದ್ದಾರೆ. 10 ಆಜ್ಞೆಗಳಿಗೆ ವಿರೋಧವಾಗಿದ್ದಾರೆ. ಇವರು ದೇವರ ಮಾತಿಗೆ ವಿರೋಧವಾಗಿದ್ದಾರೆ. ಇಂಥ ಗಂಡ ಹೆಂಡತಿಯರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ, ಇವರು ಕರೆಯಲ್ಪಡಲಿಲ್ಲ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದೆ ಒಂದು ವಿಶೇಷವಾದ ಒಂದು ವಿಷಯ ನೋಡೋಣ. ಆದಿಕಾಂಡ 25-23ರಲ್ಲಿ ಓದುವಾಗ ಅಬ್ರಹಾಮನಿಗೆ ಇಸಾಕ, ಇಸಾಕನಿಗೆ ಏಸಾವ ಮತ್ತು ಯಾಕೋಬ ಎಂಬ 2 ಅವಳಿ ಮಕ್ಕಳು. ಇದರಲ್ಲಿ ಏಸಾವನನ್ನ ದೇವರು ಏನು ಮಾಡಿದರು, ತಳ್ಳಿಬಿಟ್ಟರು. ಈ ಅವಳಿ ಮಕ್ಕಳು ಒಂದೇ ತಂದೆ ತಾಯಿಯ ಮಕ್ಕಳಾದರೂ ಕೂಡ ಯಾಕೋಬನನ್ನು ಮಾತ್ರ ದೇವರು ಆರಿಸಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಾಯಿ ಗರ್ಭದಿಂದಲೇ ಆರಿಸಿಕೊಂಡರು. ಹಾಗೆ ಯಾಕೋಬ ಅಂದರೆ ಅರ್ಥ ಏನಪ್ಪ ಅಂದರೆ ವಂಚಕ ಅಂತ ಇದರ ಅರ್ಥ. ತನ್ನ ಸ್ವಂತ ಅಣ್ಣನಿಗೆ ಯಾಕೋಬನು 2 ಸಲ ವಂಚಿಸಿದ. ಒಂದನೇ ವಂಚನೆ ಏನಪ್ಪ ಅಂದರೆ ಆದಿಕಾಂಡ 25-27-34 ನೋಡುವಾಗ, ನಿನ್ನ ಚೊಚ್ಚಲತನವನ್ನು ನನಗೆ ಮಾರಿಬಿಡು, ನಾನು ನಿನಗೆ ಅಳಸಂಡೆ ಗುಗ್ಗುರಿ ಮತ್ತು ರೊಟ್ಟಿಯನ್ನು ಕೊಡ್ತೇನೆ ಅಂತೇಳಿ ಯಾಕೋಬನು ಏಸಾವನಿಗೆ ಹೇಳಿದ. ಅದೇ ರೀತಿ ಏಸಾವನ್ನು ತಿನ್ನಕ್ಕಾಗಿಗೋಸ್ಕರ ಎಲ್ಲ ಆಸ್ತಿ ಪಾಸ್ತಿಯನ್ನು ಏನು ಮಾಡ್ದ, ಇವನಿಗೆ ಕೊಟ್ಟ. ಅಲ್ಲಿ ಕೂಡ ವಂಚನೆ ಮಾಡ್ದ. ಇವನ ಮನಸ್ಸು ಸರಿ ಇರಲಿಲ್ಲ. ಇವನ ಮನಸ್ಸು ಸರಿ ಇದ್ದರೆ ನನ್ನ ಅಣ್ಣನಿಗೆ ನಾನು ವಂಚಿಸಬಾರ್ದು, ಅಣ್ಣನ ಆಸ್ತಿ ಪಾಸ್ತಿಯನ್ನು ಕಳ್ಕೊಳ್ಬಾರ್ದು ಅಂತ ಅವನಿಗೊಂದು ಮನಸ್ಸು ಬರ್ತಿತ್ತು. ಆದರೆ ಬಂದಿಲ್ಲ, ಅಲ್ಲಿ ವಂಚಿಸಿದ. ಆದಿಕಾಂಡ 25-27-34 ನೋಡುವಾಗ ಅಲ್ಲಿಂದ 2ನೇ ವಂಚನೆ ಏನಪ್ಪ ಅಂದರೆ ಆದಿಕಾಂಡ 27-1-36 ಓದುವಾಗ, ಇವರ ಅಪ್ಪ ಇಸಾಕ ವಯಸ್ಸಾದವನು, ಬೇಟೆ ಮಾಂಸ ರೊಟ್ಟಿ ಅವನಿಗೆ ಬಹಳ ಸುಗಂಧ, ಬಹಳ ರುಚಿ. ಅದಕ್ಕೆ ಏಸಾವನಿಗೆ ಹೇಳಿರ್ತಾನೆ. ಈ ಮಾತನ್ನ ಅವರ ತಾಯಿ ರೆಬೆಕ್ಕಳು ಕೇಳಿಕೊಂಡು, ಅಂದರೆ ತಾಯಿಗೆ ಯಾಕೋಬನ ಮೇಲೆ ಪ್ರೀತಿ, ಇಸಾಕನಿಗೆ ಏಸಾವನ ಮೇಲೆ ಪ್ರೀತಿ. ಇದನ್ನು ಏಸಾವನಿಗೆ ನೀನೇ ಹೋಗಿ ಈ ರೀತಿ ಮಾಡಪ್ಪ ಅಂತ ವಂಚನೆಯ ಒಂದು ಐಡಿಯಾವನ್ನು ಹೇಳಿಕೊಟ್ಟು, ಹಾಗೆ ಈ ಏಸಾವನಿಗೆ ಬರುವಂಥ ಒಂದು ಆಶೀರ್ವಾದವನ್ನು ನಾನೇ ಏಸಾವ ಅಂತ ಹೇಳಿಕೊಂಡು ಯಾಕೋಬನು ಅವನ ತಂದೆಯನ್ನ ವಂಚಿಸಿದ. ಇಸಾಕನಿಗೆ ಬರುವಂಥ ಆಶೀರ್ವಾದವನ್ನು ವಂಚಿಸಿದ. ಆದಿಕಾಂಡ 27-1-36 ಆಮೇಲೆ ಗೊತ್ತಾಯಿತು ಯಾಕೋಬ ವಂಚಿಸಿದ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಅಲ್ಲಿ ಕೂಡ ಏನು ಮಾಡಿದ, ಯಾಕೋಬ 2 ಸಲ ಸ್ವಂತ ಅಣ್ಣನಿಗೆ ವಂಚಿಸಿದ. ಆಗ ಯಾಕೋಬ ಅಂದರೆ ಅರ್ಥ ಏನಪ್ಪ ಅಂದರೆ ವಂಚಕ ಅಂತ ಇದರ ಅರ್ಥ. ಆಮೇಲೆ ಏನು ಮಾಡ್ತಾನೆ ಏಸಾವ, ನನ್ನ ತಮ್ಮ ಯಾಕೋಬನು ನನಗೆ ಬರುವಂಥ ಚೊಚ್ಚಲತನದ ಆಶೀರ್ವಾದವನ್ನು ನನ್ನ ತಂದೆಯಿಂದ ಇವನು ಸುಳ್ಳು ಹೇಳಿ ನನ್ನನ್ನು ವಂಚಿಸಿದ, 2 ಸಲ ನನ್ನನ್ನು ವಂಚಿಸಿದ, ಇವನನ್ನು ಕೊಲೆ ಮಾಡ್ತೇನೆ ಎಂಬುದಾಗಿ ಯೋಚನೆ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದು ಯಾಕೋಬನ ತಾಯಿಗೆ ಗೊತ್ತಾಗಿ ಅದಕ್ಕೆ ತನ್ನ ಸ್ವಂತ ಅಣ್ಣನ ಮನೆಗೆ ಕಳಿಸಿ ಅಲ್ಲಿ ಅನೇಕ ವರ್ಷಗಳನ್ನ ಇರ್ತಾರೆ. 2 ಸೋದರ ಮಕ್ಕಳನ್ನ ಮದುವೆ ಆಗ್ತಾನೆ ಇವನು. ಹಾಗೆಲ್ಲ ಆಗುವಾಗ
ಅಲ್ಲಿಂದ ಯಾಕೋಬನ ತಾಯಿ ರೆಬೆಕ್ಕಳು ಏನು ಹೇಳ್ತಾಳೆ, ನೀನು ನನ್ನ ಅಣ್ಣ ಲಾಬನ ಮನೆಗೆ ಓಡಿ ಹೋಗು, ನಿನ್ನ ಅಣ್ಣ ನಿನ್ನ ಕೊಲ್ತಾನೆ ಅಂತೇಳಿ. ಹಾಗೆ ಇವನು ಹೋಗ್ತಾನೆ. ಹೋಗುವಾಗ ರಾತ್ರಿ ಆಗ್ತದೆ. ಕಾಡಲ್ಲಿ ಏನು ಮಾಡ್ತಾನೆ, ದಾರಿಯಲ್ಲಿ ಒಂದು ಕಲ್ಲನ್ನು ತಲೆದಿಂಬಿಗೆ ಇಟ್ಟು ಮಲಗಿರ್ತಾನೆ. ಅಲ್ಲಿ ಅವನಿಗೆ ಮೊಟ್ಟ ಮೊದಲ ದೇವರ ದರ್ಶನವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಮೊಟ್ಟ ಮೊದಲು ದೇವರ ದರ್ಶನ. ಇಂಚನಿಕೆಯಿಂದ ಪರಲೋಕದಿಂದ ಭೂಲೋಕದವರೆಗೂ ದೇವರ ದೂತರು ಹತ್ತೋದು ಇಳಿಯೋದನ್ನು ಕಾಣ್ತಾ ಇದ್ದಾನೆ. ನೋಡಿ, ವಂಚಕನಿಗೂ ಕೂಡ ದೇವರು ದರ್ಶನವನ್ನು ಕೊಟ್ಟರು. ಅವನ ತಾಯಿಯ ಮೂಲಕ ಅವನನ್ನು, ಈ ಅಣ್ಣನಿಂದ ಕೊಲೆಯಾಗುವಂಥ ತಮ್ಮನನ್ನು ದೇವರು ರಕ್ಷಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇದೆಲ್ಲ ದೇವರಿಂದ ಆಯ್ಕೆಯಾಗುವಂಥದ್ದು. ಅಲ್ಲಿಂದ ಆದಿಕಾಂಡ 32:22ರಿಂದ 28ರವರೆಗೆ ನೋಡುವಾಗ, ಅಲ್ಲಿ ಅಣ್ಣನ ಮನೆಗೆ ಹೋಗಿ ಅಲ್ಲಿ ಎರಡು ಅಣ್ಣನ ಹೆಣ್ಮಕ್ಳನ್ನ ಇವನು ಮದುವೆಯಾಗಿ, ಇವನ ಇಡೀ ಅಂದರೆ ಮತ್ತೆ 12 ಗಂಡು ಮಕ್ಕಳು, ಒಂದು ಹುಡುಗಿ ದೀನ, ಅಂದರೆ ಒಟ್ಟು ಯಾಕೋಬನಿಗೆ 13 ಮಕ್ಕಳು. ಇವರು ಸಮೇತ ಅಲ್ಲಿಂದ ಹಿಂದಿರುಗಿ ಬರಬೇಕಾದ್ರೆ ಒಬ್ಬ ಮನುಷ್ಯ ಈ ಯಾಕೋಬನೊಂದಿಗೆ ರಾತ್ರಿಯಿಂದ ಬೆಳಗಾಗುವವರೆಗೆ ಯುದ್ಧ ಮಾಡ್ತಾರೆ ಇಬ್ರು. ಆದರೆ ಇಬ್ರು ಸೋಲೋದಿಲ್ಲ. ಕಡೆಗೆ ಆ ದೂತ ಹೇಳ್ತಾನೆ, ನಿನ್ನ ಹೆಸರೇನಪ್ಪ ಅಂತೇಳಿ ಯಾಕೋಬನ ಹತ್ರ ಕೇಳುವಾಗ, ನನ್ನ ಹೆಸರು ಯಾಕೋಬ ಅಂತ. ಆಗ ದೇವರ ದೂತ ಹೇಳ್ತಾನೆ, ಇನ್ನು ಮುಂದೆ ನೀನು ಯಾಕೋಬ ಅಲ್ಲ, ನಿನ್ನ ಹೆಸರು ಇಸ್ರಾಯೇಲ್ ಅಂತ. ಇಸ್ರಾಯೇಲ್ ಅಂದರೆ ದೇವರಿಂದ ಆರಿಸಲ್ಪಟ್ಟವನು, ಅಂದರೆ ದೇವರೊಂದಿಗೆ ಹೋರಾಡಿ ಗೆದ್ದವನು ಅಂತ ಇದರ ಅರ್ಥ. ಅಲ್ಲಿ ಅವನ ವಂಚನೆಯನ್ನ ದೇವರು ಬಿಡುಗಡೆ ಮಾಡಿದರು. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ಇವತ್ತು ನಮಗೂ ದೇವರನ್ನು ಗೊತ್ತಿಲ್ಲದ ಕಾಲದಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಅನೇಕ ಕಷ್ಟ, ಸಂಕಟ, ದುಃಖಗಳಿಗೆ ಕೊಲೆಯಾಗುವಂಥ ಯಾಕೋಬನನ್ನು ಸ್ವಂತ ಅಣ್ಣನ ಕೈಯಿಂದ ಯಾವ ರೀತಿ ರಕ್ಷಿಸಿದಿರೋ ಅದೇ ರೀತಿ ಇವತ್ತು ದೇವರು ರಕ್ಷಿಸುವವರಾಗಿದ್ದಾರೆ. ದೇವರೊಂದಿಗೆ ಹೋರಾಡಿ ಗೆದ್ದವನು ಅಂದರೆ ಇಸ್ರಾಯೇಲ್. ಆಗ ದೇವರು ಕೂಡ ನಮ್ಮೊಂದಿಗೆ ಏನಾಗ್ತಾರೆ, ನಮ್ಮ ಪಾಪಗಳೊಂದಿಗೆ ದೇವರು ಹೋರಾಡುವವರಾಗಿದ್ದಾರೆ. ಅದುವೇ ಇವತ್ತು ಅನೇಕ ಕೇಡು, ಗಂಡಂತರ, ಮರಣದ ಪಾಶ, ಇತರರ ಕೈಯಿಂದ ಆಕ್ಸಿಡೆಂಟ್ ಆಗುವಲ್ಲಿಂದ, ನಾನಾ ಥರದ ಕೆಟ್ಟ ಚಟಗಳಿಂದ, 10 ಆಜ್ಞೆಗಳಿಗೆ ಸಂಪೂರ್ಣವಾಗಿ ವಿರೋಧವಾದಾಗ ಅದರಿಂದ ಇವತ್ತು ಸಾಯುವ ಸಂದರ್ಭದಲ್ಲಿ ಕೂಡ ಆಮೇಲೆ ಅವರು ಬದುಕ್ತಾರೆ. ಎಷ್ಟೋ ಸಾಕ್ಷಿಗಳಿದ್ದಾರೆ ಇವತ್ತು. ಇದು ದೇವರು ನಮ್ಮ ಪಾಪಗಳೊಂದಿಗೆ ಹೋರಾಡಿ ನಮ್ಮ ಹೆಸರನ್ನು ಬದಲು ಮಾಡವರಾಗಿದ್ದಾರೆ. ಇದುವೇ ಆಗಿದೆ, ಬೇಕಾದವರನ್ನು ಮಾತ್ರ ಆರಿಸಿಕೊಳ್ಳುವಂಥದ್ದು. ಉದಾಹರಣೆಗೆ ನಾನೇ ಇದ್ದೇನೆ, ನನಗೆ ಗೊತ್ತಿದ್ದಾಗೆ 1, 2, 3 ಸಹೋದರಿಯರಿದ್ದಾರೆ, ಸಹೋದರರು ಇದ್ದಾರೆ, ಇಂಥ ಸಾಕ್ಷಿಗಳು ಬಹಳ ಇದ್ದಾರೆ. ನೋಡಿ, ಇಂಥ ಪಾಪದೊಂದಿಗೆ ಹೋರಾಡಿ ದೇವರು ಅವರನ್ನು ರಕ್ಷಿಸುವುದಾಗಿದೆ. ಹಾಗೆ ಯಾಕೋಬನೊಂದಿಗೆ ಯುದ್ಧ ಮಾಡಿದ ಹಾಗೆ ನಮಗೆ ಅದು ಗೊತ್ತಾಗ್ತಾ ಇಲ್ಲ. ನಮ್ಮೊಂದಿಗೂ ಕೂಡ ಯುದ್ಧ ಮಾಡಿ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ಸಾಕ್ಷಿಯನ್ನಾಗಿ, ಉಪದೇಶಕನನ್ನಾಗಿ ಮಾರ್ಪಡಿಸುವುದು, ಎಲ್ಲರನ್ನು ಅಲ್ಲ. ಇದು ನೋಡಿ, ಇಲ್ಲಿ ಒಂದೇ ತಾಯಿ ಇಸಾಕನಿಗೆ ರೆಬೆಕ್ಕಳಿಗೆ ಒಂದೇ ತಂದೆ ತಾಯಿಗೆ 2 ಅವಳಿ ಮಕ್ಕಳು, ಏಸಾವ ಮತ್ತು ಯಾಕೋಬ. ಆದರೆ ಏಸಾವನನ್ನು ತಳ್ಳಿಬಿಟ್ರು. ಈ ವಂಚಕನಾದ ಯಾಕೋಬನನ್ನು ಆರಿಸಿಕೊಂಡು ಅವನನ್ನು, ಇನ್ನು ಮುಂದೆ ನೀನು ಇಸ್ರಾಯೇಲ್ ಅಂದರೆ ದೇವರೊಂದಿಗೆ ಹೋರಾಡಿ ಗೆದ್ದವನು, ದೇವರಿಂದ ಆಯ್ಕೆಯಾದವನು. ಇದು ಇವತ್ತು ನನ್ನ ಜೀವಿತದಲ್ಲಿ ನೆರವೇರಿ ಹೋಗಿದೆ, ಅನೇಕರ ಜೀವಿತದಲ್ಲಿ ನೆರವೇರಿ ಹೋಗಿದೆ. ಸುಮ್ಮನೆ ಬೈಬಲ್ ಕಾಲೇಜಿಗೆ ಹೋಗಿ ಅಲ್ಲಿ ಎಷ್ಟೋ ಕೂತ್ಕೊಂಡು ಚೆನ್ನಾಗಿ ತಿಂದು ಒಂದು ಆ ಸರ್ಟಿಫಿಕೇಟ್ ತಗೊಂಡು ಬಂದರೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ, ದೇವರು ನನ್ನನ್ನು ಕರೆದಿದ್ದಾರೆ ಅಂತ ಅದು ಅಲ್ಲ. ಅವರ ಸಾಕ್ಷಿಯ ಮುಖಾಂತರ ಅವರನ್ನು ಗೊತ್ತು ಮಾಡಬೇಕು. ನಡೆ, ನುಡಿ, ಕ್ರಿಯೆಗಳ ಮೂಲಕ ಗೊತ್ತು ಮಾಡಬೇಕು. ಇವರು ದೇವರಿಂದ ಆಯ್ಕೆಗೊಂಡಿದ್ದಾರ, ದೇವರು ಇವರನ್ನು ಕರೆದಿದ್ದಾರ ಎಂಬುದಾಗಿ. ಇದುವೇ ಆಗಿದೆ ದೇವರಿಂದ ಆಯ್ಕೆಗೊಳ್ಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆದಿಕಾಂಡ 31:11-13 ನೋಡುವಾಗ, ಆದಿಕಾಂಡ 31:11-13 ನೋಡುವಾಗ ದೇವರು 2ನೆಯ ದರ್ಶನವನ್ನು ಪುನಃ ಯಾಕೋಬನಿಗೆ ಕೊಡ್ತಾ ಇದ್ದಾರೆ. ನೋಡು, ನಾನೇ ನಿನಗೆ ಮೊಟ್ಟ ಮೊದಲು ದರ್ಶನ ಕೊಟ್ಟವನು ನಾನೇ, ಈಗಲೂ ನಾನು ನಿನಗೆ ದರ್ಶನ ಕೊಡ್ತೇನೆ ಅಂತ. ಆಗ ಅಂಥವರ ಜೊತೆಲಿ ದೇವರು ಯಾರನ್ನು ಕರೆಯಲ್ಪಟ್ಟಿದ್ದಾರ ಆಗಾಗ ದೇವರು ಕನಸಿನ ಮೂಲಕವೂ ಮಾತನಾಡೋರಾಗಿದ್ದಾರೆ. ಹಾಗೆ ಎಲ್ಲರೂ ಹೇಳ್ತಾರೆ, ನನಗೆ ಆ ಕನಸು ಬಿತ್ತು, ಈ ಕನಸು ಬಿತ್ತು, ಹಾಗಾಯಿತು, ಹೀಗಾಯಿತು, ಎಲ್ಲ ನಂಬಕ್ಕೆ ಹೋಗಬಾರ್ದು. ಅವರು ಹೇಳಿದಂಥ ಕನಸಿನ ಮಾತುಗಳು ದೇವರ ವಾಕ್ಯದಲ್ಲಿ ಇವೆಯೋ ಎಂಬುದಾಗಿ ನಾವು ಪರೀಕ್ಷಿಸಬೇಕು. ಅದನ್ನು ಪರೀಕ್ಷಿಸಬೇಕಾದ್ರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಸಂಪೂರ್ಣವಾಗಿ ಬೈಬಲ್ ಜ್ಞಾನ ಇದ್ದವರಿಗೆ ಮಾತ್ರ ಕಂಡುಹಿಡಿಬಹುದು. ಇಲ್ಲದ್ರೆ ಇವತ್ತು ನನಗೂ ಎಷ್ಟೆಷ್ಟೋ ಜನ ಸುಳ್ಳು ಹೇಳ್ತಾರೆ, ತಕ್ಷಣ ನಾನು ಆಯ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿದೆ, ತಕ್ಷಣ ಫೋನ್ ಕಟ್ ಮಾಡ್ತೇನೆ, ಅದರ ಸ್ಟಾಪ್ ಮಾಡ್ತೇನೆ. ಹಾಗೆ 2ನೇ ದರ್ಶನವನ್ನು ಅಲ್ಲಿ ದೇವರು ಅವನಿಗೆ ಯಾಕೋಬನಿಗೆ ಕೊಟ್ಟರು. ಹಾಗೆ
ಇಲ್ಲಿ ನೋಡುವಾಗ ಆದಿಕಾಂಡ 23ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಆಗ್ಲೇ ಹೇಳಿದಾಗೆ ಅವಳಿ ಮಕ್ಕಳಾಗಿದ್ರು ಇವರು. ದೇವರಲ್ಲಿಂದ ಏಸಾವನನ್ನ ತಳ್ಳಿಬಿಟ್ಟು ಯಾಕೋಬನನ್ನ ಆರಿಸಿಕೊಂಡರು. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. ಈಗ ಮಲಾಕಿ 1ನೇ ಅಧ್ಯಾಯ 2 ಮತ್ತು 3. ಯೆಹೋವನು ಇಂತೆನ್ನುತ್ತಾನೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನೀವು ಯಾವ ವಿಷಯದಲ್ಲಿ ನಮ್ಮನ್ನು ಪ್ರೀತಿಸಿದ್ದೆ ಅಂದುಕೊಳ್ಳುತ್ತೀರಲ್ಲ. ಏಸಾವನು ಯಾಕೋಬನ ಅಣ್ಣನಲ್ಲವೇ? ಆದರೆ ನಾನು ಯಾಕೋಬನನ್ನು ಪ್ರೀತಿಸಿ ಏಸಾವನನ್ನು ದ್ವೇಷಿಸಿ ಅವನ ಬೆಟ್ಟಗಳನ್ನು ಹಾಳು ಮಾಡಿ ಅವನ ಸ್ವಾಸ್ಥ್ಯವನ್ನು ಕಾಡು ನರಿಗಳ ಪಾಲು ಮಾಡಿದ್ದೇನಷ್ಟೇ. ಇದು ಯೆಹೋವನ ನುಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇಲ್ಲಿ ಮಲಾಕಿ ಪ್ರವಾದಿಯ ಮುಖಾಂತರ ಕೂಡ ಹೇಳಿದ್ದಾರೆ, ಅಣ್ಣನನ್ನ ಏಸಾವನನ್ನ ದ್ವೇಷಿಸಿದೆ, ಒಂದೇ ತಂದೆ ತಾಯಿ ಮಕ್ಕಳು ಯಾಕೋಬನನ್ನು ಮಾತ್ರ ಆರಿಸಿಕೊಂಡೆ, ಯಾರನ್ನು ದ್ವೇಷ ಮಾಡಿದ್ದೇನೆಯೋ ಅವರನ್ನು ನಾನು ಸ್ವೀಕಾರ ಮಾಡುವುದಿಲ್ಲ ಎಂಬುದಾಗಿ ಅದೇ ಇಲ್ಲಿ ನಡೆದು ಹೋದಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಹೀಗೆ ದೇವರು ಏನ್ ಮಾಡ್ತಾರಲ್ಲಿ, ಬೇಕಾದವರನ್ನ ಆರಿಸಿಕೊಳ್ಳವರಾಗಿದ್ದಾರೆ. ಇವತ್ತು ಕೂಡ ಹಾಗೆ ಒಂದೇ ತಂದೆ ತಾಯಿಗೆ ಒಂದು ಕುಟುಂಬವನ್ನ ದೇವರು ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ. ಅವರು ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿ ಹೋಗ್ತಾರೆ. ಅಥವಾ ದೇವರು ಯಾರನ್ನು ಕರೆದರೋ ಅವರನ್ನು ದೇವರೇ ನಡೆಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದೇ ವಿಷಯ ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ತಿಳಿದು ಅರ್ಥ ಮಾಡಿಕೊಂಡು ನಿಮ್ಮ ಸಾಕ್ಷಿಯಾಗಿ ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳಿಗೂ ಅವರು ಇದನ್ನೆಲ್ಲ ಹೇಳಿಕೊಟ್ಟ ಮಕ್ಕಳು ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದು ಮಾತ್ರವಲ್ಲ, ಅವರು ಯಾರ್ಯಾರಿಗೆ ನಿಮ್ಮ ಸಾಕ್ಷಿ ನುಡಿಯಬೇಕೋ ಅದನ್ನು ಕೂಡ ಅವರು ನುಡಿಯುವಂತೆ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರ ಪ್ರೀತಿ, ಕರುಣೆ, ಕೃಪೆಯು ಯಾವಾಗಲೂ ನಿಮ್ಮೊಂದಿಗೂ ನಿಮ್ಮ ಮಕ್ಕಳೊಂದಿಗೂ ಸದಾಕಾಲ ಇರಲಿ.